ವೀಕ್ಷಕರೇ ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಕೃಷಿ ಸಂಗಮ. ಇವತ್ತು ನಮ್ಮೊಂದಿಗೆ ನಮ್ಮ ಪಕ್ಕದ ತೋಟದ ವಿಜಯ್ ಅವರು ಇದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ಕಾರ ಚಂದ್ರಶೇಖರ್ ಅವರೇ. ಅವತ್ತು ನೀವು ಬಳ್ಳಿ ನೆಡುವಾಗ ಬಂದಿದ್ದಿರಿ. ನೀವು ಬಳ್ಳಿ ತೆಗೆದುಕೊಂಡು ಹೋದ್ರಿ, ಬಳ್ಳಿ ನೆಟ್ರಿ. ಹೇಗೆ ಬಂದಿದೆ? ಇಲ್ಲ, ಬಳ್ಳಿ ತೊಗೊಂಡೋಗಿ ಬಳ್ಳಿ ನಟ್ಟಿದ್ದೀನಿ. ಹೌದು. ಈಗ ಬಳ್ಳಿ ಒಂದು ಸ್ವಲ್ಪ ಒಂದು ಎರಡೆರಡು ಚಿಗುರು ಬರ್ತಾ ಇದ್ದಾವೆ. ಮತ್ತೆ ನೀವು ಅವತ್ತು ಹೇಳಿದ್ರಿ ನಾನು ಬುಟ್ಟಿ ಗಿಡ ನಡ್ಲಾ ಅಂತ ಹೇಳಿದ್ದಕ್ಕೆ ನೀವು ಬಂದು ಬೇಡ ವೆಯ್ಟ್ ಮಾಡಿ ಮುಂಗಾರು ಮುಗಿದ ಮೇಲೆ ಇಡಿ ಅಂತಂದ್ರೆ ಈಗ ನನಗೆ ಅದೊಂದು ಚೂರು ಗೊಂದಲ ಇದೆ, ಕನ್ಫ್ಯೂಷನ್ ಆಗ್ತಾ ಇದೆ. ಯಾವ ತರ ಏನಕ್ಕೆ ಈ ತರ ನೀವು ಬೇಡ ಅಂತ ಹೇಳಿದ್ರೆ ಇವಾಗ ಬಳ್ಳಿ ನಟ್ಟಿದ್ ಸರಿ. ಹೌದು. ಈಗ ಬುಟ್ಟಿ ನಡಬೇಡಿ ಅಂದ್ರಲ್ಲ, ಯಾವ್ದಕ್ಕೋಸ್ಕರ ಯಾಕೆ ಅಂತೇಳಿ ನೋಡಿ, ನಾವು ಈ ಬಳ್ಳಿಯನ್ನು ನೆಟ್ಟಿದ್ದೀವಿ. ಇಲ್ಲಿ ಬನ್ನಿ, ಇದು ಬಳ್ಳಿ ನಾವು ಅವತ್ತು ನೆಟ್ಟಿರೋದು, ನಿಮ್ಮ ಜೊತೆಗೆ ನೆಟ್ಟಿರೋದು ನಾವು. ಹೇಗೆ ಬಂದಿದೆ ನೋಡಿ, ಇದೇ ತರ ನಂದು ಚಿಗುರು ಬಂದಿದೆಲ್ಲ. ಇದು ಕಾರಣ ಏನಂತ ಹೇಳಿದರೆ, ಇದು ಬಳ್ಳಿ ಒಂದು ಉದ್ದ ಇರುತ್ತೆ, ಇದರಲ್ಲಿ ಸಾಕಷ್ಟು ಆಹಾರ ಶೇಖರಣೆ ಆಗಿರುತ್ತೆ. ಈ ಒಂದೊಂದು ಎಲೆನೂ ಸಮೇತ ನಾವು ಇದ್ದಂಗೆ ನೆಡ್ತೀವಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಇದು ಆಹಾರ ತಗೊಳ್ಳೋಕ್ಕೋಸ್ಕರ ತಕ್ಷಣ ಆಹಾರ ಇದು ಇರೋ ಎಲೆಯಲ್ಲಿ ಆಹಾರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಾಗಿ ನಿಮಗೆ ಬಳ್ಳಿ ಆಹಾರ ತಗೊಳ್ಳೋಕ್ಕೆ ಶುರು ಮಾಡುತ್ತೆ. ಆಹಾರ ತಗೊಳ್ಳೋಕೆ ಶುರು ಮಾಡಿದಾಗ ಹೆಚ್ಚುವರಿಯಾಗಿ ಪುನಃ ನಿಮಗೆ ಚಿಗುರನ್ನು ಅದು ಉತ್ಪಾದನೆ ಮಾಡುತ್ತೆ, ಬಿಡುತ್ತೆ. ಜೊತೆಗೆ ಏನಾಗುತ್ತೆ, ಬೇರು ಸಮೇತ ಅದನ್ನು ಅಡಿಗಡೆ ನೆಲದಲ್ಲಿ ಆಹಾರ ತೆಗೆದುಕೊಳ್ಳೋಕ್ಕೆ ಬೇರುಗಳನ್ನು ಸಮೇತ ಅದು ಎಸ್ಟಾಬ್ಲಿಷ್ ಮಾಡುತ್ತೆ. ಒಂದು ಕಾರಣ ಇದಾಯಿತು. ಇದು ಆವಾಗ ನಾವು ಮುಂಗಾರಿಕ್ಕಿಂತ ಮೊದಲೇ ಮುಂಗಾರು ಟೈಮಲ್ಲಿ ಮಳೆ ಬಿಸಿಲಲ್ಲಿ ನೆಡಬೇಕು. ಯಾಕೆ ಅಂತ ಹೇಳಿದರೆ, ಆವಾಗ ನೆಟ್ಟರೆ ಮಾತ್ರ ಬೇರು ಜಾಸ್ತಿಯಾಗಿ ಇದಾಗಿ ಬದುಕುತ್ತೆ ಒಂದು. ಮತ್ತು ಎರಡನೇದು, ನಾವು ನೆಡಬೇಕಾದ್ರೆ ಬಳ್ಳಿಗೆ ಗಾಯ ಆಗದಿದ್ದಾಗ ನೋಡಿಕೊಂಡು ಬೇರು ಇರುವಂಥದ್ದನ್ನೇ ಕಿತ್ತು ತೆಗೆದು ಕ್ಲೀನಾಗಿ ಬೇರು ಮಣ್ಣಿನ ಒಳಗಡೆ ಹೋಗಂಗೆ ಮಾಡಿ ನಾವು ನೆಡಬೇಕಾಗಿದ್ದು ಇದು. ಇಷ್ಟೆಲ್ಲ ಕೆಲವೆಲ್ಲ ಒಂದು ಸಿಂಪಲ್ ಇದನ್ನು ಮಾಡಿಕೊಂಡ್ರೆ ಆಗುತ್ತೆ. ಮತ್ತು ನಾವು ಜಾಸ್ತಿ ಬಿಸಿಲಲ್ಲಿ ನೆಟ್ಟರೆ ಬಳ್ಳಿ ಸುಟ್ಟು ಹೋಗುತ್ತೆ, ಬಾಡಿ ಹೋಗುತ್ತೆ, ಆಹಾರ ಸಿಗೋದಿಲ್ಲ ಅದು ಎಲೆಗೆ. ಯಾಕಂತಂದ್ರೆ ಅದಕ್ಕೆ ಬೇರೆ ಇರೋದಿಲ್ಲ, ಜಾಸ್ತಿ ಚಿಗುರು ಇರೋದಿಲ್ಲ. ಆವಾಗ ಏನಾಗ್ತದೆ, ಆಹಾರ ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಆವಾಗ ಏನಾಗ್ತದೆ, ಅದು ಬಳ್ಳಿ ಸತ್ತೋಗ್ತದೆ. ಈ ಮತ್ತು ಕೆಲವೊಂದು ಟೈಮಲ್ಲಿ ಎಲೆ ಇಲ್ದಿದ್ದಾಗ ಈ ಹಸಿರು ಭಾಗ ಸಮೇತ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಒಳಗಾಗ್ತದೆ. ಹಾಗಾಗಿ ಇದು ವೈಜ್ಞಾನಿಕ ಪದ್ಧತಿ. ಹಾಗಾಗಿ ನಾವು ಬೇರೆ ಇರೋದು ಜಾಗನೇ ನೋಡಿಕೊಂಡು ನೋಡಬೇಕು ನೋಡಿ. ನಾವು ಆಗ ಬೇರೆ ಇತ್ತಲ್ಲ, ಆ ಬೇರೆ ನೆಟ್ಟಿದ್ವಿ, ನೆಲಕ್ಕೆ ಸಲ ಅಡ್ಜಸ್ಟ್ ಆಗಿದೆ ನೋಡಿ, ಇದು ಅಲ್ವಾ? ಈಗ ಆಗಿದೆ ನೋಡಿ. ಹಾಗೆ ಇದು ಈ ಮೆಥಡಲ್ಲಿ ನಾವು ನೆಡಬೇಕು ಬಿಸಿಲು ಮಳೆಗೆ. ನಾವು ಹೆಚ್ಚು ಕಡಿಮೆ ಬುಟ್ಟಿ ನೆಡೋದು ಯಾವಾಗ ಗೊತ್ತುಂಟ ನಿಮಗೆ? ಮುಂಗಾರಿನ ನಂತರನೇ ನೆಡಬೇಕು. ಮುಂಗಾರಿನ ನಂತರ ಹಿಂಗಾರಿನಲ್ಲೇ ನೆಡಬೇಕು. ಹಿಂಗಾರಿನಲ್ಲಿ ಯಾಕೆ ನೆಡಬೇಕು ಅಂತ ಹೇಳಿದರೆ, ನಾವು ಈ ಮಣ್ಣೇನಾಗುತ್ತೆ ಮುಂಗಾರಿನಲ್ಲಿ ಮಳೆ ಬಿದ್ದು ಅದು ಒಂದು ಸ್ವಲ್ಪ ಅಂಟಿಗೆ ಕನ್ವರ್ಟ್ ಆಗ್ತಾ ಹೋಗ್ತದೆ. ಅಂದರೆ pH ಕಡಿಮೆ ಆಗಿ ಅಂಟಿಗೆ ಕನ್ವರ್ಟ್ ಆಗ್ತಾ ಹೋಗ್ತದೆ. ಆವಾಗ ನಾವು ಬುಟ್ಟಿ ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ಬುಟ್ಟಿ ಏನಾಗುತ್ತೆ ಅಂದರೆ, ಬುಟ್ಟಿಯಲ್ಲೂ ಸಮೇತ ನಾವು ನರ್ಸರಿಯಿಂದ ತಂದಾಗ ಅದು ಈ ಒಳಗಡೆ ಮಣ್ಣು ಅಂಟಿ ಆಗಿರುತ್ತೆ. ಆ ಮಣ್ಣು ಬೇರೆ ಆಗುತ್ತೆ, ಈ ಮಣ್ಣು ಬೇರೆ ಆಗುತ್ತೆ. ಆ ಮಣ್ಣನ್ನು ಆವಾಗ ನಾವು ಕಾಳುಮೆಣಸಿಗೆ ಮಳೆಗಾಲದಲ್ಲಿ ನೆಟ್ಟರೆ ಜಾಸ್ತಿ ನೀರಾಗಿ ಫಂಗಸ್ ಇನ್ಸ್ಪೆಕ್ಷನ್ ಆಗಿ ವೈರಸ್ ಬಂದು ತಕ್ಷಣ ಸಾಯುತ್ತೆ. ಹಾಗಾಗಿ ನಾವೇನಾಗ್ತದೆ, ನಾವು ಆ್ಯಕ್ಚುಲಿ ಬುಟ್ಟಿ ಗಿಡ ನೆಡಬೇಕಾದ್ರೆ 6 ಇಂದ 8 ಇಂಚು ಮಳೆ ಬರಬೇಕು. 8 ಇಂಚಿಗಿಂತ ಜಾಸ್ತಿ ಮಳೆ ಬರಬಾರ್ದು ಬುಟ್ಟಿ ಗಿಡಕ್ಕೆ. ನಾವು ಬೇರೆ ಗಿಡಕ್ಕೆ ಸಾಕಷ್ಟು ಮಳೆ ಬಂದು ಸಿಗದಿದ್ರು, ಸಾಕಷ್ಟು ಮಳೆ ಬಂದರೂ ನಡೆಯುತ್ತೆ. ನಾವು ಅದನ್ನು ಏರು ಮಡಿಯಲ್ಲೇ ನೆಡಬೇಕು. ಇದನ್ನು ಅಷ್ಟೇ ನಾವು ಏರು ಮಡಿಯಲ್ಲೇ ನೆಡಬೇಕು. ಈಗ ನಾವು ಗುಂಡಿ ಮಾಡಿದ್ದೀವಿ ನೋಡಿ, ಇದನ್ನು ಗುಂಡಿ ಮಾಡಿದ್ದೀವಿ ನೋಡಿ. ಈ ಗುಂಡಿ ಇದು ಸ್ವಲ್ಪ ಮೇಲಾಗಿದೆ, ಗಾಳಿ ಬೆಳಕು ಸಿಗೋದಿಲ್ಲ ಅಂಥೇಳಿ ಕೆಳಗಡೆ ನೆಡಲಿಲ್ಲ. ಅದು ಈ ಭೂಮಿಗೆ ಅಡ್ಡಲಾಗಿ, ನೀರಿನಕ್ಕೆ ಅಡ್ಡಲಾಗಿ ನೆಡಬಾರ್ದು. ನಾವು ಸ್ವಲ್ಪ ಇಳಿಜಾರು ಕೆಳಗೆ ನೆಡಬೇಕು. ಒಂದು ಇದು ಇದು ನಮ್ಮದು ಯಾವುದು ಹೇಳಿ, ISR ಚಂದ್ರ ಅಂಥೇಳಿ ಕಾಳುಮೆಣಸಿನ ಬುಟ್ಟಿ ಇದನ್ನು ಕೆಲವರೆಲ್ಲ ನೆಡಲಿಕ್ಕೆ ನಮಗೆ ಗೊತ್ತಿಲ್ಲ, ಕೆಲವರಿಗೆಲ್ಲ ಇದೆಲ್ಲ ನೋಡಿ. ಇದು ಫೋಲ್ಡಿಂಗ್ ಆಗಿರುತ್ತಲ್ಲ, ಯಾವುದು ಈ ಫೋಲ್ಡಿಂಗ್ ಆಗಿದೆಲ್ಲ, ಇನ್ನು ಇದಲ್ಲೇ ಓಪನ್ ಮಾಡಿದರೆ ಬೇಗ ಹರಿಯುತ್ತೆ. ಇದು ಓಪನ್ ಮಾಡಿ ನೋಡೋಣ. ಹರಿಯೋದಿಲ್ಲ? ಹರಿಯುತ್ತೆ ನೋಡಿ. ಪಕ್ಕಡ ಕೊಡಿ ಅವನಿಗೆ. ಬೇರು ಚೆನ್ನಾಗಿ ಬಂದಿದೆ ನೋಡಿ. ಇದು ನಾವೇ ಮಾಡಿರೋದು ISR ಚಂದ್ರ. ಇದು
ಬೇರು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಫಾಲೋಅಪ್ ಆಗುತ್ತೆ. ಇದು ಜಾಸ್ತಿ ಮಳೆ ಬೇಡ, ಇದಕ್ಕೆ 6ರಿಂದ 8 ಇಂಚ್ ಮಳೆ ಬಂದರೂ ಸಾಕಾಗುತ್ತೆ. ಇದು ಸ್ವಲ್ಪ ಬೇಗ ಆಗುತ್ತೆ. ನಾವು ಆ್ಯಕ್ಚುಲಿ ಮೊದಲಿನ ಟೈಮಲ್ಲೆಲ್ಲ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15 ತನಕ ನೆಡುವಂಥ ಕಾರ್ಯಕ್ರಮ. ಹಾಂ ಐಸ ಕರ ಹಾಂ ಐಸ ಹಾಂ ತೋಡ ಐಸ ಗುಮಾವು ಐಸ ತೋಡ नीचे नीचे हाँ ऐसा नहीं रहे ऐसा ऐसा ये पीछे मिट्टी डालो हाँ अभी मिट्टी डालो पूरा मिट्टी डालो. ಇಲ್ಲ ಕೆಲವರು ಬಂದು ಈಗ ಗುಂಡಿ ಭಾಳ ಆಳ ತೋಡ್ತಾರೆ. ಇಲ್ಲ ಆಳ ತೋಡಬಾರ್ದು, ಮಣ್ಣಿನ ಮೇಲ್ಕಡೆ ನೆಡಬೇಕು. ಕಾಳುಮೆಣಸು ಇದು ಮೇಲ್ಕಡೆ ಡೀಪ್ ರೂಟ್ ಇಲ್ಲ. ಇದು ಡೀಪ್ ರೂಟ್ ಅಂದರೆ ತಾಯಿಗೆ ಬೇರಿಲ್ಲ. ಇದು ಕಾಳುಮೆಣಸಿನ ಮೇಲ್ಕಡೆ ಬೇರು ನಮಗೆ ಹೋಗ್ತಕ್ಕಂಥದ್ದು. ಹಾಗಾಗಿ ನಾವು ಮೇಲ್ಕಡೆ ನೆಡಬೇಕು. ಮತ್ತು ಅದು ಭಾಳ ಮುಚ್ಚಬಾರ್ದು, ಇಳಿಜಾರಿಗೆ ನೆಡಬೇಕು. ಭಾಳ ತುಳಿಬಾರ್ದು, ಇದು ಮಾಡಬಾರ್ದು. ಹಾಸ್ಯ ದಪ್ಪ अच्छा नीचे मिट्टी डालो, नीचे चाहिए. ಹಾಗೆ ಎಲ್ಲಿ ಕೆಳಗಡೆ ಹಾಕ್ಬೇಕು ನೀರು. नीचे थोड़ा मिट्टी डालने को बोलते हैं, पत्ते से नीचे हाथ से लगाओ. हाथ लगाओ बस ನೀವು ಬುಟ್ಟಿನ ಬಿಡಿಸಿ ಬುಟ್ಟಿನ ಹಾಗೆ ಮೇಲಿಟ್ಟು ಮತ್ತೆ ಸುಮ್ಮನೆ ಇದಿಟ್ಟರೆ ಸಾಕು ಅಂತೀರಾ? ಆಳ ಮಾಡೋದು ಬೇಡ? ಇಲ್ಲ ಆಳ ಮಾಡಲೇಬಾರ್ದು. ಇದು ಮಣ್ಣು ಮಳೆಗೆ ಒಂದು 5-6 ಇಂಚು 8 ಇಂಚು ಮಳೆ ಬಂದು ಮಣ್ಣು ಹೆಪ್ಪಾದರೆ ಸಾಕಾಗುತ್ತೆ. ಇದಕ್ಕೆ ನಾವು ಏನಾಗ್ತದೆ ನೋಡಿ, ತೋಡ ಮಿಟ್ಟಿ ನಿಕಲ್ ಹಾಂ ಬಸ್ ಇತ್ನ ಬಸ್ ಹೇ ಪೂರ ರೌಂಡ್ ಗನ್ಮೆಂಟಲ್. ಇದು ಅಡಿಕೆ ಸಿಪ್ಪೆ ನೋಡಿ. ಈ ಅಡಿಕೆ ಸಿಪ್ಪೆನ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಲಿಗ್ನೈಟ್ ಅಂಶ ಇರುತ್ತೆ. ನೀರಿನ ಪಸೆ ತಗೊಳ್ಳೋದು ನಿಲ್ಲೋದಿಲ್ಲ ಇದರಲ್ಲಿ. ಗನ್ಮೆಂಟಲ್ ಪಸೆ ತಗೊಳ್ಳೋದಿಲ್ಲ. ಮತ್ತು ನೀರು ಮಳೆ ಬಂದರೂ ಎಲೆದ್ದು ಆಗಲಿ ಮರದ್ದಾಗಲಿ ನೀರು ಬಿದ್ದು ಎಲೆ ಮೇಲೆ ಮಣ್ಣು ನಿಲ್ಲೋದಿಲ್ಲ. ಇದು ಆ ಎಲೆ ಮೇಲೆ ಮಣ್ಣು ನಿಲ್ಲದಿದ್ದಾಗ ಏನಾಗುತ್ತೆ ಅಂತಂದರೆ ಇದು ಅದಕ್ಕೆ ಡಿಸೀಸ್ ಬರೋದಿಲ್ಲ. ಯಾವುದಕ್ಕೆ ಬಳ್ಳಿಗೆ ಡಿಸೀಸ್ ಬರೋದಿಲ್ಲ. ಇದಕ್ಕಿಂತ ಸ್ವಲ್ಪ ಅಗಲ ಹಾಕಬೇಕು. ಇದಕ್ಕೆ ಬೇಸಿಗೆಯಲ್ಲಿ ಇನ್ನೇನು ನೆಟ್ಟು ಒಂದು 15-20 ದಿವಸಕ್ಕೆ ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಇನ್ನೇನು 1-2 ಇಂಚು ಮಳೆ ಬರುತ್ತೆ ಅಂತ ಹೇಳೋತ್ತೀಗ ಅದಕ್ಕೆ ಲೈಟಾಗಿ ಮಣ್ಣು ಕೊಟ್ಟರೆ ಅದನ್ನು ಮುಚ್ಚಿಬಿಡಬೇಕು ಲೇಜ. ಅಷ್ಟೊತ್ತಿಗೆ ಏನಾಗ್ತದೆ ಅದು ಚೆಂದ ಬರುತ್ತೆ. ಹೀಗೆ ಇಷ್ಟೇ. ಇದ್ರ ಬಗ್ಗೆ ಏನಾದ್ರು ಸಂಶಯ ಇದೆ ನಿಮಗೆ? ಇಲ್ಲ, ಇದು ಭಾರಿ ಒಳ್ಳೆ ವಿಧಾನ ತೋರಿಸ್ಕೊಟ್ಟಿದ್ದೀರಾ. ನಾನು ಅದಕ್ಕೋಸ್ಕರ ಬಂದು ನಿಮ್ಮ ಹತ್ರ ಒಂದು ಮಾಹಿತಿ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಇದೊಂದು ಒಳ್ಳೆ ವಿಧಾನ ಆಯಿತು. ಮುಂಚೆ ಅಡಿಕೆ ಸಿಪ್ಪೆ ಇಲ್ಲ ಅದು ಏನಾಗ್ತದೆ ಗೊತ್ತುಂಟ, ಈಗ ನಾವು ಒಂದು ಈ ಥರ ನೆಡೋದಿಲ್ಲ. ಎರಡನೇದ್ದು ಮುಂಗಾರಲ್ಲೇ ನೆಡ್ತೀವಿ, ಹಿಂಗಾರಲ್ಲಿ ನೆಡೋದಿಲ್ಲ. ಮೂರನೇದೇನಾಗುತ್ತೆ, ಮುಂಗಾರಲ್ಲಿ ನೆಟ್ಟಾಗ ಜಾಸ್ತಿ ಮಳೆ ಆಗುತ್ತದೆ. 8ರಿಂದ 10 ಇಂಚಿಗಿಂತ ಜಾಸ್ತಿ ಮಳೆ ಆದಾಗ ನಿಮಗೇನಾಗುತ್ತೆ, ಆ ಬದುಕೋ ಪ್ರಮಾಣ ತುಂಬ ಕಡಿಮೆ. ನಮ್ಮ ಮನೆ ಒಬ್ಬರು ಸ್ನೇಹಿತರು ಹೇಳ್ತಿದ್ರು, ಎಲ್ಲ ನೆಟ್ಟಿದ್ದೆಲ್ಲ ಈ ಸರಿ ನೆಟ್ಟರೆ ತುಂಬ ಮೆಣಸಾಗುತ್ತೆ ಅಂತ. ಹಂಗೆ ಆಗೋದಿಲ್ಲ. ಯಾಕಂದರೆ ನೆಟ್ಟಿದ್ದೆಲ್ಲ 85%, ಸುಮಾರು 85 ಭಾಗ ಸತ್ತು ಹೋಗಿ ಒಂದು 15 ಭಾಗ ಉಳ್ಕೊಳ್ಳುತ್ತೆ. ಅಷ್ಟು ದುಷ್ಪರಿಣಾಮ ಆಗ್ತದೆ. ಪ್ರತಿ ವರ್ಷ ನೆಡೋದು ಕಾರ್ಯಕ್ರಮ ಆಗ್ತದೆ, ಮೆಣಸು ಬರೋದಿಲ್ಲ. ನಾವು ಯಾವಾಗ ನೆಡಬೇಕು ಅನ್ನೋದು ಭಾಳ ಮುಖ್ಯ. ಎಷ್ಟು ಮಳೆ ಬರಬೇಕು, ಹೇಗೆ ನೆಡಬೇಕು, ಏನು ನೆಡಬೇಕು, ಯಾವ ಸಮಯದಲ್ಲಿ ನೆಡಬೇಕು ಅನ್ನೋದು ಭಾಳ ಮುಖ್ಯ. ಹಾಗೆ ಇದು ಸ್ವಲ್ಪ ಟೆಂಪ್ರೇಚರ್ ಭೂಮಿ ಕ್ರಿಯೇಟ್ ಆಗಬೇಕು ನಿಮಗೆ. ಯಾವಾಗ ಮಳೆ ಬಂದು ಕೂಲಾಗಿರುತ್ತಲ್ಲ ಮಲೆನಾಡಲ್ಲಿ, ಸ್ವಲ್ಪ ಟೆಂಪ್ರೇಚರ್ ಕ್ರಿಯೇಟ್ ಆಗಿದ ತಕ್ಷಣ ನೀವು ನೆಟ್ಟರೆ ಇದು ಫಾಸ್ಟ್ ಬರುತ್ತೆ. ನಿಮಗೆ ವೆಜಿಟೇಟ್ ಗುರುತು ತುಂಬ ಫಾಸ್ಟ್ ಆಗ್ತದೆ, ನಿಲ್ಲೋದಿಲ್ಲ ಇದು. ಹಾಗೆ ಇದು ಒಳ್ಳೆ ವಿಧಾನ ನೀವು ತೋರಿಸ್ಕೊಟ್ರಿ. ಇದೇ ವಿಧಾನ ನಾವೆಲ್ಲ ಸ್ವಲ್ಪ ಅಳವಡಿಸ್ಕೊಳ್ಳೋಕ್ಕೆ ದಾರಿ ಆಯಿತು. ಪ್ರಯತ್ನ ಮಾಡಬೇಕು ಅದು. ಥ್ಯಾಂಕ್ ಯು. ಧನ್ಯವಾದ.